ಜಿಲ್ಲೆ ಮಾತ್ರ ಇದು ಫಿಕ್ಸ್ ಆಗಿ ಕಾಣಿಸ್ತದೆ. ಇದಕ್ಕಿಂತ ಬಹಳ ಇನ್ನೇನೇ ಆಗಬೇಕಾಗಿತ್ತು ಈ ಕಾರ್ಯಕ್ರಮ. ಈಗ ಬಹಳ ತಡವಾಗಿ ಆಗಿದೆ. ನಮ್ಮನ್ನು ಬಂದು ಕರೆದಾಗ ಇವತ್ತು ಆಕ್ಚುಲಿ ನಮ್ಮ ಒಂದು ಮನೆಯಲ್ಲಿ ಒಂದು ತಿಥಿ ಕಾರ್ಯಕ್ರಮ ಹೋಗಲೇಬೇಕಾಗಿತ್ತು. ಆದರೂ ಬೇಗ ಬಂದು ಹೋಗ್ಬಿಡೋಣ ಅಂತ ಬಂದಿದ್ದಕ್ಕೆ ಇದು ಬಹಳ ಸುಂದರವಾದಂಥ ಅದ್ದೂರಿ ಕಾರ್ಯಕ್ರಮ. ನಾನು ಗಮನಿಸಿದ್ದು ಎರಡೇ ಅಂಶಗಳಲ್ಲಿ. ಈಗ ಕಡೆಯಲ್ಲಿ ನಾಗರಾಜ್ ಆಗಿರ್ಬೋದು, ಅವರ ಅಣ್ಣ ಬಿ ಆರ್ ಕೃಷ್ಣನ್ ಆಗಿರ್ಬೋದು, ಯಾವ್ದಾದ್ರು ಒಂದು ಒಳ್ಳೆಯ ವ್ಯಕ್ತಿ ಒಂದು ಊರಲ್ಲಿ ಹುಟ್ಟಿದಾಗ ಆ ಊರ ಬಗ್ಗೆ ಅವ್ರಿಗೇನಾದ್ರು ಕಾಳಜಿ ಇದೆ, ಊರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಈ ಊರಿಗೆ ಬರುವಂಥ ಒಂದು ರಸ್ತೆ ಇರ್ಬೋದು. ಇವತ್ತಿನ ದಿವಸ ಏನು ಇವತ್ತು ಡೈರಿ ಕಟ್ಟಡ, ಡೈರಿಯಲ್ಲಿ ಸುಮಾರು 4,600 ಲೀಟ್ರಷ್ಟು ಹಾಲು ಈ ಡೈರಿಗೆ ಬರ್ತಿದೆ ಅಂದರೆ ಅವ್ರು ಯಾವ ರೀತಿ ರೈತರಿಗೆ ಇವತ್ತಿನ ದಿವಸ ಉತ್ತೇಜನ ಕೊಡ್ತಿರ್ಬೋದು. ಇದೇನು ಹಾಲನ್ನು ಯಾರು ಹೊತ್ತು ಇವತ್ತಿನ ದಿವಸ ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಉಪಕಸವಾಗಿ ಒಂದು ರೂಪಿಸ್ಕೊಳ್ಳಿಕ್ಕೆ ಕಡೆದಂಡಿ ನಾಗರಾಜ್ ಆಗ್ಬೋದು, ಅಲ್ಲ ಇಲ್ಲಿ ಈ ಒಂದು ಉತ್ಪಾದಕರ ಸಂಘದ ನಿರ್ದೇಶಕರಾಗಿರ್ಬೋದು, ಇವರು ಇಷ್ಟು ದೊಡ್ಡ ಪ್ರಮಾಣದ ಹಾಲು ಇಲ್ಲಿಗೆ ಬರ್ತಿದೆ ಅಂದರೆ ಅವರು ರೈತರು ಕೊಡ್ತಿರೋಂಥ ಒಂದು ಉತ್ತೇಜನ ಅಂತ ನಾನಂತೂ ಭಾವಿಸಿದ್ದೀನಿ. ಅದರ ಜೊತೆಗೆ ಇವತ್ತಿನ ದಿವಸ ನಾನು ನೋಡಿದೆ ಸುಮಾರು 143 ಒಟ್ಟು ಇಲ್ಲಿ ಅಧ್ಯಕ್ಷರಿರ್ಬೋದು, 140-150 ಅಧ್ಯಕ್ಷರಿರ್ಬೋದು. ನಾನು ನೋಡಿದ ಪ್ರಕಾರ ಈಗಾಗಲೇ ಒಂದು 130 ಅಧ್ಯಕ್ಷರು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಇದರಲ್ಲಿ ಅರ್ಥ ಆಗುತ್ತೆ ನಾಗರಾಜ್ ಅವರು ಯಾವ ರೀತಿ ಒಂದು ಒಕ್ಕಟ್ಟಿಂದ ಈ ಒಂದು ಉತ್ಪಾದಕರ ಸಂಘ ನಾವು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಕೋಲಾರ ಹಾಲು ಒಕ್ಕೂಟ ಇರ್ಬೋದು, ನಮ್ಮ ನಂಜೇಗೌಡರು ಮತ್ತು ಅವರ ತಂಡ ಏನು ಒಂದು ಒಕ್ಕಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಈ ಒಂದು ಒಕ್ಕೂಟನ ಲಾಭದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ತಿರೋದ್ರ ಜೊತೆಗೆ ಇವತ್ತಿನ ದಿವಸ ಹೊಸ ಕಟ್ಟಡ ಗೋಲ್ಡನ್ ಡೈರಿ ಇವತ್ತಿನ ದಿವಸ ಕಟ್ಟಡ ಇನ್ನೇನು ಭೂಮಿ ಮಟ್ಟಕ್ಕೆ ಬಂದಿದೆ. ಅದೇ ರೀತಿ ಚಿಂತಾಮಣಿಯಲ್ಲೂ ಸಹ ಈ ಡೈರಿ ಒಂದು ಉತ್ಪಾದನೆಗೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಸಹ ಆಗ್ತಿದೆ ಅಂತ ನಾನು ಕೇಳ್ಕೊಂಡೆ. ಈ ರೀತಿ ಅಭಿವೃದ್ಧಿ ಆಗಬೇಕಾದ್ರೆ ಯಾವುದೇ ಒಂದು ವಸ್ತು ನಮ್ಮ ಇವರು ಹೇಳ್ತಿದ್ರು, ಗೋಪಾಲ್ ಮೂರ್ತಿ ಅವರು, ನಮ್ಮ ರೈತರು ಕೋಲಾರದಲ್ಲಿ ಬಹಳ ಹೆಚ್ಚಿಗೆ ರೈತರೇ ಇಲ್ಲಿ ಇರೋದ್ರಿಂದ ಇಲ್ಲಿ ಬೇರೆ ಬೇರೆ ಒಂದು ರೈತರು ಉತ್ಪಾದನೆ ಮಾಡುವಂಥ, ರೈತರು ಬೆಳೆಯುವಂಥ ಬೆಳೆಗಳಿಗೂ ಸಹ ಇವು ಸಹಕಾರ ರಂಗಕ್ಕೆ ಬಂದರೆ ಈ ರೀತಿ ಇವತ್ತು ಹಾಲು ಉತ್ಪಾದನೆನ ಯಾವ ರೀತಿ ಒಂದು ಸಹಕಾರ ಒಕ್ಕೂಟದ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೀವಿ, ಅದೇ ರೀತಿ ಸಹ ಒಂದು ರೈತರು ಬೆಳೆಯುವಂಥ ಬೆಳೆಗಳು ಒಂದು ಸಹಕಾರ ಒಕ್ಕೂಟಕ್ಕೆ ತಂದಾಗ ರೈತರಿಗೆ ಹೆಚ್ಚಿನ ಬೆಲೆ ಮಾಡಲಿಕ್ಕೆ ಆಗುತ್ತೆ. ಒಂದು ಒಗ್ಗಟ್ಟು ಸಹಕಾರ ರಂಗದ ಒಂದು ಒಗ್ಗಟ್ಟು ಸಹ ಉಳಿಯುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ನನಗೂ ಆ ಮಾತಿಗೆ ನಿಜವಾಗ್ಲೂ ಸಹಮತ ಇದೆ. ಯಾಕಂದ್ರೆ ಇದು ಕೋವಿಡ್ ಸಮಯದಲ್ಲಿ ಈ ಒಂದು ರೈತರು ಬೆಳೆದಂಥ ಬೆಳೆಗಳು ಏನೋ ತರಕಾರಿ ಇರ್ಬೋದು, ಹೂವು ಇರ್ಬೋದು, ಮಾರಲಿಕ್ಕೆ ಬಹಳ ಆತಂಕ ಪಟ್ಟಂಥ ಸಮಯದಲ್ಲಿ ಕೋಲಾರದ ಒಬ್ಬ ರೈತ HSR ಲೇಔಟಿಂದ ಅವನು ಬೆಳೆದಂಥ ಬೆಳೆಗಳನ್ನ ಅಲ್ಲಿಗೆ ಸಾಗಿಸ್ಕೊಂಡು ಹೋಗಿ ರಸ್ತೆ ಮಧ್ಯೆ ಅಂಗಡಿ ಇಟ್ಕೊಂಡು ಅವನು ಹಣ ಮಾಡಿದ್ರೆ ನಾನಂತೂ ವ್ಯಾಪಾರ ನೋಡಿದ್ದೀನಿ. ಯಾಕಂದ್ರೆ ಇವತ್ತು ನಮ್ಮ ರೈತರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರ ಎಲ್ಲ ಕಸುಬುಗಳನ್ನು ಮಾಡುವಂಥ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ಕೋಲಾರ ಮಾತ್ರ. ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಹೈನೋದ್ಯಮ ಇರ್ಬೋದು, ಇಲ್ಲ ನಮ್ಮ ಕೋಳಿ ಸಾಕಾಣಿಕೆ ಇರ್ಬೋದು, ಈ ಎಲ್ಲ ವಿಭಾಗಗಳನ್ನು ಕೋಲಾರ ಬಹಳ ಹೆಚ್ಚಿನ ರೀತಿಯಲ್ಲಿ ತೋರಿಸ್ಕೊಂಡಿದ್ದಾರೆ. ಆದರೆ ನಾವು ಬೆಳೆದಂಥ ಬೆಳೆಗಳಿಗೆ ಉತ್ಪಾದನೆ ಮಾಡಿದಂಥ ನಮ್ಮ ಬೆಳೆಗಳಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ತಗೊಳ್ಳೋದಕ್ಕೆ ನಾವು ಅದರಲ್ಲಿ ಒಂದು ಫೇಲ್ ಆಗಿದ್ದೀವಿ ಅಂತ ನನಗಂತೂ ಭಾವನೆ. ನಂಜೇಗೌಡರು ಸಹ ರೈತ ಕುಟುಂಬದಿಂದ ಬಂದಂಥವರು, ಈಗ ಶಾಸಕರು ಸಹ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇರೋದ್ರಿಂದ ಏನು ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಎಲ್ಲರೂ ಕೂತಿದ್ದೀರಿ. ಈ ಮುಂದಿನ ದಿನದಲ್ಲಿ ಇದನ್ನೂ ಸಹ ಏನು ನಮ್ಮ ಗೋಪಾಲ್ ಮೂರ್ತಿ ಅವರು ಹೇಳಿದಂಗೆ ಇವತ್ತು ಟೊಮೆಟೊ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ. ಅದು ಟೊಮೆಟೊ ಅಂತ ಕೇಳಿದೆ ನಮ್ಮ ಚಲರಾಯ ಸ್ವಾಮಿ ಅವರಿಗೆ ಈ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಬಗ್ಗೆ ಚರ್ಚೆ ಆದಂಥ ಸಮಯದಲ್ಲಿ ಚಲರಾಯ ಸ್ವಾಮಿ ಅವರು ಕೇಳಿದೆ, ಚಲರಾಯಣ್ಣ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ, ಟೊಮೆಟೊ ಹಣ್ಣ ಅಥವಾ ತರಕಾರಿನ? ಅವ್ರ ಕೈಯಲ್ಲಿ ಹೇಳೋಕ್ಕಾಗಿಲ್ಲ. ಯಾಕಂದ್ರೆ ಹಣ್ಣೆಲ್ಲ ಅದು ಉಪಯೋಗಿಸೋದು ತರಕಾರಿ, ಆದರೆ ಅದು ನಿಷ್ಠಾಗಿರೋದು ತೋಟಗಾರಿಕೆಯಲ್ಲಿ ಕೋಲಾರದಲ್ಲಿ ಕೃಷಿ ಇದೆ. ಹಾಗಾಗಿ ಇನ್ನೊಂದು ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಸಮಯ ಕೊಟ್ಟರೆ ನಮ್ಮ ಮಾತಾಡೋದಾಗಿತ್ತು. ನಾನು ಸದನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ತೀನಿ. ಯಾಕಂದರೆ ಈ ಕೃಷಿ ಅನ್ನೋ ವಿಚಾರದಲ್ಲಿ ಈ ಒಂದು 4 ಈ ಇಲಾಖೆಗಳು ಸೇರ್ಕೊಂಡಿರೋದ್ರಿಂದ
ಒಂದು ನೈಜ ರೀತಿಯಲ್ಲಿ ರೈತರಿಗೆ ಉಪಯೋಗ ಆಗ್ತಿಲ್ಲ ಅನ್ನೋದನ್ನ ನನ್ನ ಒಂದು ಚರ್ಚೆ. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿಗೆ ಮಾತಾಡೋ ಅವಕಾಶ ಸಿಗುತ್ತೆ. ಈ ದಿನ ಏನು ಇಲ್ಲಿ ಕರೆಸಿ ಒಂದು ಅದ್ದೂರಿ ಸಮಾರಂಭ, ಒಂದು ಸಂಘಟನಾತ್ಮಕವಾದಂಥ ಒಂದು ಸಮಾರಂಭದಲ್ಲಿ ನನಗೂ ಒಂದು ಸನ್ಮಾನ ಮಾಡಿ ಈ ದಿನ ನೀವೆಲ್ಲ ಗಣ್ಯರ ಜೊತೆಗೆ ಒಂದು ವೇದಿಕೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಡೆದಳ್ಳಿ ಹಾಲು ಉತ್ಪಾದಕರ ಸಂಘದ ಎಲ್ಲ ನಮ್ಮ ಸದಸ್ಯರನ್ನು ವಂದಿಸ್ತಾ ನನ್ನ ಮಾತಿಗೆ ವಿರಾಮ ತಗೊಳ್ತೀನಿ. ಎಲ್ರಿಗೂ ನಮಸ್ಕಾರ.